ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಮಸ್ತೆ, ವೆಲ್ಕಮ್ ಫ್ರೀಡಮ್ ಟಿವಿ. ಬನ್ನಿ ಒಳಗೆ. ಎಸ್, ಫ್ರೀಡಮ್ ಟಿವಿ ಅವರೇ ಮೇಡಮ್. ಎಸ್, ಪ್ಲೀಸ್. ಓಹೋ, ನೋಡ್ರಪ್ಪ, ಇಲ್ಲಿಂದಾನೇ ಶುರು ಆಗುತ್ತೆ ನೋಡಿ ಹಬ್ಬ, ಗೊಂಬೆಗಳು ಹಬ್ಬ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಯಾರು ಮೇಡಮ್ ಈ ಥರದೆಲ್ಲ ಡೆಕೋರೇಷನ್ ಮಾಡಿದ್ದು? ಇದೆಲ್ಲ ನಮ್ಮ ಮನೆಯವರೇ ಮಾಡಿದ್ದಾರೆ. ಓಹೋ, ಓಕೆ ಓಕೆ. ಅವರು ಫ್ರಮ್ ಮೈಸೂರು, ತುಂಬಾ ಇಂಟ್ರೆಸ್ಟೆಡ್ ಈ ತರ ವಿಷಯಗಳೆಲ್ಲ. ಮೈಸೂರು ಅಂತ ಹೇಳಿದ್ಮೇಲೆ ಆಗೋಯ್ತಲ್ಲ. ಬನ್ನಿ ಮೇಡಮ್. ಎಸ್, ತೋರಿಸಿ ನಿಮ್ಮ ಮನೆಗೆ ನಾವು. ಬನ್ನಿ ಬನ್ನಿ. ಇದೆಲ್ಲ ಮಕ್ಕಳದು ಗೊಂಬೆಗಳು. ಓಕೆ. ಇದೆಲ್ಲ ಆಲ್ಮೋಸ್ಟ್ 20 years ಓಲ್ಡ್. ನನ್ನ ಮಕ್ಕಳಿಗೆ 20 ವರ್ಷದ. ಹೌದು ಹೌದು, ಅವ್ರ ಮಕ್ಳಿದ್ದಾಗ ತಗೊಂಡಂತವು. ಛೋಟಾ ಭೀಮ ಆ ತರದ್ದು. ಹೌದು. ಇದು ರಾಜರಾಜೇಶ್ವರಿ ಅಂತ. ರಾಜರಾಜೇಶ್ವರಿ ಆರಾಮನಗರದಲ್ಲಿ ಇದ್ದಾರೆ ತಾಯಿ. ಹೌದು, ಬೆಂಗಳೂರಲ್ಲಿ ದೇವಸ್ಥಾನ ಇದೆ. ಹೌದು. ಇದು ಕೃಷ್ಣ ಮೇಡಮ್, ಈ ಕೃಷ್ಣ ವಿಗ್ರಹ. ಕೃಷ್ಣ ನಮ್ಮ ಮನೇಲಿ ಕೃಷ್ಣನ ಆರಾಧನೆ ಅಧಿಕ ಇರೋದ್ರಿಂದ ತುಂಬಾ ಇದೆ ಕೃಷ್ಣಗಳು. ನಾವು ಸ್ವಲ್ಪ ಮಾತ್ರ ಇಟ್ಟಿದ್ದೀವಿ ಈಗ. ಗಣೇಶ ಇದೆ ಎಲ್ಲಿ ಮೇಡಮ್? ಗಣೇಶದು ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಇದು ಬಾಂಬೆ ಗಣೇಶ. ಒಬ್ರು ಗಿಫ್ಟ್ ಕೊಟ್ರು ನಮ್ಮ ರಸ್ತೆಯವರೇ. ಹೌದಾ? ಹೌದು. ಎಲ್ಲಿ ಮೇಡಮ್ ಕೊಡೋದು? ನಮಗೂ ತೋರಿಸಿ, ನಾವು ಇಸ್ಕೋತೀವಿ ಅಂತ ಗಣೇಶನ. ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಗಣೇಶ. ಎಷ್ಟು ವರ್ಷದಿಂದ ಮೇಡಮ್ ನೀವು ಗಣೇಶ ಇದು ಈ ದೇವರುಗಳೆಲ್ಲ ಇಡ್ತಾ ಇರೋದು? ಆಲ್ಮೋಸ್ಟ್ 9th year ಈ ವರ್ಷ. 9ನೇ ವರ್ಷ. 9ನೇ ವರ್ಷ. ಓಕೆ ಓಕೆ. ಈ ಸಂಪ್ರದಾಯ ಬಂದಿದ್ದು ಮೇಡಮ್ ನಿಮ್ಮ ತಾಯಿ ಮನೆಯವ್ರ ಕಡೆ? ಅತ್ತೆ ಮಾವರ ಕಡೆ? ಅತ್ತೆ ಮಾವನ ಕಡೆ ಅಂದ್ರೆ ಯಜಮಾನವ್ರ ತಂದೆ ತಾಯಿ ಕಡೆ? ಹೌದು ಹೌದು. ಅವ್ರು ಬರೀ ಪಟ್ಟದ ಬೊಂಬೆ ಇಟ್ಟು ಪೂಜೆ ಮಾಡ್ತಾ ಇದ್ರು. ಬಟ್ ನಾನು ಹಾಗೆ ಬೇಡ, ಲೆಟ್ ಇಟ್, ಇದೆಲ್ಲ ಕಂಟಿನ್ಯೂ ಆಗ್ಲಿ ಪರಂಪರೆ ಅಂತ ಗೊಂಬೆಗಳು ಶುರು ಮಾಡಿದ್ವಿ. ನಮ್ ದೊಡ್ಡಮ್ಮವರು ಗಿಫ್ಟ್ ಮಾಡಿದ್ರು ಫಸ್ಟ್. ಅಲ್ಲಿಂದ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಮೇಡಮ್ ಯಜಮಾನರು ಬಂದು ಮೈಸೂರಿನವರು ಅಂತ ಹೇಳಿದ್ರೆ? ಹೌದು, ಮೈಸೂರಿನವರು, ಪ್ರಾಪರ್ ಮೈಸೂರವರು. ಇದು ಎಷ್ಟು ವರ್ಷದ ಮೇಡಮ್ ಗೊಂಬೆಗಳೆಲ್ಲ ಇವತ್ತಲ್ಲ ಇಲ್ಲಿ ಇಟ್ಟಿರೋದು? ಪ್ರತಿ ವರ್ಷ ಒಂದೊಂದು ಸೆಟ್ ಇರುತ್ತೆ. ಫಸ್ಟ್ ಇಯರ್ 5 ಸೆಟ್ ತಗೊಂಡ್ವಿ. ಆಮೇಲೆ ನಮ್ಗೆ ಮನಸ್ಸಿಗೆ ತೋಚದಂಗೆ ತಗೊಳ್ತಾನೆ ಇರ್ತೀವಿ. ಅಂದ್ರೆ ಎಲ್ಲಾದ್ರೂ ಹೊರಗಡೆ ಹೋಗಿರ್ತೀರಾ ಶಾಪಿಂಗ್, ಅವಾಗ ಏನೋ ಗೊಂಬೆಗಳು ನೋಡಿದ್ರಿ ತಗೊಂಡಿರ್ತೀವಿ ತಗೊಳ್ತೀವಿ ದಸರಾ ಹಬ್ಬಕ್ಕೋಸ್ಕರ? ಹೌದು. ಓಹೋ,
ಇದು 9ನೇ ವರ್ಷ ನಿಮ್ದು. 9ನೇ ವರ್ಷ. ಯಜಮಾನ ಬೇರೆ ಮೈಸೂರು ಅಂತ ಹೇಳಿದ್ರಿ, ಹೌದು. ಮತ್ತೆ ಸಂಪ್ರದಾಯ ಶುರು ಆಗಿದ್ದ ಅಲ್ಲಿಂದ ಆದ್ಮೇಲೆ ಬಿಡ್ತಾರ, ಮತ್ತೆ ಹಬ್ಬ ಮಾಡ್ಲೇಬೇಕಲ್ವಾ? ಹೌದು. ಓಕೆ ಮೇಡಮ್, ಈ ಹಬ್ಬ ಮಾಡೋ ಉದ್ದೇಶ ಏನು? ಈ ತರ ಗೊಂಬೆಗಳು ಜೋಡಿಸ್ತಾರಲ್ಲ, ಸೊ ಇದು ಯಾಕಂದ್ರೆ ನಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಯಾಕಂದ್ರೆ ಕರೆಕ್ಟ್ ಅಲ್ವಾ? ನೀವು ತುಂಬಾ ಹಳೆ ಕಾಲದಿಂದ ಬಂದಿರೋದು, 100 ವರ್ಷ 200 ವರ್ಷದ ಇತಿಹಾಸ ಇದೆ ಈ ದಸರಾ ಹಬ್ಬಕ್ಕೆ. ಇದೇನಾಗುತ್ತೆ ಅಂದ್ರೆ, ಈಗ ದಿನ ಸಂಜೆ ಮಕ್ಳು ಬರ್ತಾರೆ, ಒಂದ್ 20 ಮಕ್ಳು ಬರ್ತಾರೆ, ಎಲ್ಲಾ ಫ್ರೆಂಡ್ಸ್ ಮಕ್ಳು ಎಲ್ಲ ದಿನ ಬರ್ತಾರೆ, ಒಂದೊಂದು ಕತೆ ಹೇಳ್ತಾರೆ. ಅವ್ರಿಗೆ ನಮ್ಮ ಹಿಂದೂ ಕತೆಗಳು, ಪುರಾಣಗಳು ಹೇಗೆ ಅಂತ ದಿನಕ್ಕೊಂದು ಕತೆ ಹೇಳಿದ್ರೆ ಅವ್ರಿಗೆ ಪುಟ್ ಮಕ್ಳು ಹೇಳ್ತವೆ. ನೆಕ್ಸ್ಟ್ ಡೇ ಹೇಳಿದಾಗ ನಂಗೆ ಗೊತ್ತಾಯ್ತು ಆಂಟಿ ಇದು ಅಂತ ಹೇಳ್ತಾರೆ. ಇವ್ರು ಹೇಗ್ ಬಂದ್ರು, ಮದ್ವೆ ಅಂದ್ರೆ ಏನ್ ಮಾಡಿದ್ದಾರೆ, ಅವ್ರು ಯಾರು ಅಂತ ಎಲ್ಲ ಅವರು ಹೆಸರು ಹೇಳ್ತಾರೆ. ಜನಕ ಮಹಾರಾಜ, ದಶರಥ ಮಹಾರಾಜ, ಅವ್ರಿಗೆ ಎಷ್ಟು ಮಕ್ಳು ಅಂತ ಹೇಳ್ತಾರೆ. ಇದನ್ನ ಈಗ ಕಲಿಸ್ತಾ ಇದ್ರೆ ಮುಂದೆ ಅವ್ರಿಗೆ ಗೊತ್ತೇ ಆಗಲ್ಲ. ಸೊ ನಮ್ಮ ಹಿಂದೂ ಪುರಾಣಗಳು ಏನೇನಿದೆಯೋ, ಮಹಾಭಾರತ ಆಗ್ಲಿ ರಾಮಾಯಣ ಆಗ್ಲಿ, ಅದನ್ನೆಲ್ಲ ಹಾಗೆ ಕಲಿತಾರೆ. ಹಾಗೆ ಇದು ಮದ್ವೆ ಸೆಟ್ಟು, ಮದ್ವೆ ಪಾರಂಪರ್ಯ ಮದ್ವೆ ಅಂದ್ರೆ ಹೀಗೆ ಇರುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಹಳೆ ಕಾಲದ ಹಳೆದಲ್ಲ, ಹೀಗೆ ಮಾಡ್ತಾರಲ್ಲ. ಅಲ್ಲ, ಬಟ್ ಈ ತರ ಸಂಪ್ರದಾಯಗಳು ಚೇಂಜ್ ಆಗತ್ತೆ. ಅವಾಗಲೇ ಹೆಂಗಿತ್ತು, ಫಸ್ಟ್ ಮದ್ವೆ ಆದ್ಮೇಲೆ ರಿಸೆಪ್ಷನ್ ಇಡೋರು, ಈಗ ರಿಸೆಪ್ಷನ್ ಆದ್ಮೇಲೆ ಮದುವೆ ಇಡ್ತಾ ಇದಾರೆ. ಮತ್ತೆ ವೆಂಡರ್ಸ್, ಆಗೆಲ್ಲ ಶೆಟ್ರು ಮಾತ್ರ ಅಂಗಡಿ ಇಡ್ತಾ ಇದ್ರು, ಅಂದ್ರೆ ದೇವರ್ ಪ್ರಿಸೈಸ್ಲಿ ಓನ್ಲಿ ಫಾರ್ ದಟ್ ಅಂತ ಹೇಳಿ. ಹೌದು, ಹೆಸರು ಫೇಮಸ್. ಅವಾಗ ಈಗೆಲ್ಲ ಮಾಲ್ ಅಲ್ಲಿ ಇಲ್ಲಿ ಹೋಗ್ತಾರೆ, ಆದ್ರೂ ಗೊತ್ತಾಗಲ್ಲ ಆಕ್ಚುಲಿ ಆಗ ಹೇಗಿತ್ತು ಅಂತ ಹೇಳಿ. ತರಕಾರಿ ಅವರು, ಒಡವೆ ಮಾಡೋರು, ಕಬ್ನ ಕೆಲಸ ಮಾಡೋರು, ಅವ್ರದ್ದು ಯಾವ ವೆರೈಟಿ ತರಕಾರಿ ಇದೆ ಅಂತ ಪುಟ್ ಮಕ್ಳು ರೆಕಗ್ನೈಸ್ ಮಾಡ್ತಾರೆ. ಕೆಲವರಿಗೆ ಬರೀ ಇಂಗ್ಲಿಷ್ ಅಲ್ಲೇ ಬರೋದು, ಬರೋದಿಲ್ಲ. ಅದು ಬೆಂಡೆಕಾಯಿ, ಬದನೆಕಾಯಿ, ಈ ತರದೆಲ್ಲ ಹೇಳಕ್ ಆಗೋದಿಲ್ಲ. ಮತ್ತೆ ಉತ್ಸವಗಳು ಹೇಗ್ ನಡೆಯುತ್ತೆ, ಗರುಡೋತ್ಸವ, ಘಟೋತ್ಕಚ ಅಂದ್ರೆ ಯಾರು, ಅವನ್ ಹೇಗಿದ್ದ, ಅವನ ಕತೆಗಳು, ಈ ತರ ಒಂದೊಂದಾಗಿ ಹೇಳ್ಬೇಕು. ಸಂಗೀತ ಮಹಾವಿದ್ವಾನ್ಗಳು 3 ಜನ, ಅವ್ರ ಕತೆ ಏನು ಅಂತ ಹೇಳಿ, ರಾಘವೇಂದ್ರ, ರಾಮಾನುಜರು, ಈ ತರ ಎಲ್ಲಾರ ವಿಷಯಗಳನ್ನು ಹೇಳ್ತಾ ಹೇಳ್ತಾ ಮಕ್ಳಿಗೆ ಎಲ್ಲಾದ್ರೂ ಅರಿವು ಬರುತ್ತೆ. ಹಾಗಾಗಿ ಪ್ರತಿದಿನ ಒಂದೊಂದು ಕತೆ ಕೇಳ್ತಾರೆ. ಮೇಡಮ್, ಈಗ ನೀವು ಈ ಗೊಂಬೆಗಳು ಜೋಡಿಸಿರೋದು ಕತೆ ಪ್ರಕಾರ, ಅಂದ್ರೆ ಕತೆ ರಾಮನ ಮದುವೆ ಹೆಂಗಾಯ್ತು, ಇವನೇ ರಾವಣ ಯಾರು, ಸೀತೆ ಮದುವೆ ಹೆಂಗಾದ್ರು, ಲಕ್ಷ್ಮಣ ಯಾರು, ಈ ತರ ಅಲ್ವಾ? ಇದು ಕತೆಗಳ ಪ್ರಕಾರ ನೀವು ಜೋಡಿಸಿ ಪ್ರತಿ ವರ್ಷನೂ ಹಂಗೇನಾ? ಇದು ಪ್ರತಿ ವರ್ಷನೂ ಇರುತ್ತೆ, ಕೆಲವು ಚೇಂಜ್ ಮಾಡ್ಕೊಳ್ತೀನಿ. ಈ ವರ್ಷ ಇಟ್ಟಿರೋದು ನೆಕ್ಸ್ಟ್ ಇಯರ್ ಬೇರೆ ಇಡೋದು, ಕಾನ್ಸೆಪ್ಟ್ ಚೇಂಜ್ ಮಾಡ್ತಾ ಇರ್ತೀನಿ. ಓಕೆ, ಅಂದ್ರೆ ಚೇಂಜ್ ಅಂದ್ರೆ ಯಾವ ತರ ಮೇಡಮ್? ಅಂದ್ರೆ ಈ ಸಲ ನಾನು ಇದ್ರಲ್ಲಿ ಸೀತಾ ಕಲ್ಯಾಣ ಇದೆ, ಮೀನಾಕ್ಷಿ ಕಲ್ಯಾಣ ಇದೆ. ನೆಕ್ಸ್ಟ್ ಇಯರ್ ಬೇರೆ ಯಾವ್ದಾದ್ರು ಕಲ್ಯಾಣ ಆಡ್ ಮಾಡ್ಕೋಬಹುದು, ಆಗ ಆ ಕತೆ ಮಕ್ಳಿಗೆ ಹೇಳ್ಬೋದು, ಆ ತರ ಹೇಗಿರುತ್ತೆ ಅಂತ. ಹೌದು, ಮತ್ತೆ ಅಲ್ಲಿ ಸುಬ್ರಹ್ಮಣ್ಯನ 6 ಪಡೆ ವೀಡು ಅಂತಾರೆ, 6 ಬೆಟ್ಟಗಳು, ಅಲ್ಲಿ ಸ್ವಾಮಿ ಟೆಂಪಲ್ಸ್ ಎಲ್ಲ ಇರುತ್ತೆ. ಸೊ ಅದ್ರ ಕತೆ, ಅಲ್ಲಿ ಹೇಗೆ ಸುಬ್ರಹ್ಮಣ್ಯ ಅಲ್ಲಿ ಬಂದ್ರು ಅಂತ ನೆನ್ನೆ ಮಕ್ಳು ಅದನ್ನೇ ಕೇಳ್ತಾ ಇದ್ರು. ಸುಬ್ರಹ್ಮಣ್ಯ ಹೆಂಗ್ ಹುಟ್ಟಿದ್ರು ಅಂತ ಕೇಳಿದ್ರು ಒಂದ್ ಮಗು. ಆ ಕಥೆನ ಹೇಳಿದ್ಮೇಲೆ ಆಗ ಅದಕ್ಕೆ ಅರ್ಥ ಆಯ್ತು. ಮತ್ತೆ ಕೆಲವರಿಗೆ ಅದು ಮೇಲ್ಗಡೆ ಇರೋ ಬಾಲ ತ್ರಿಪುರ ಸುಂದರಿ ಅಂತ, ಅಂದ್ರೆ 2ನೇ ಗೊಂಬೆ ಆ ಕಡೆಯಿಂದ ಎಡಗಡೆಯಿಂದ, ಅವರು ಬಂದು ಶಿವನ ಮಗಳು, ಯಾರಿಗೂ ಗೊತ್ತಿಲ್ಲ ಅದು, ಅಶೋಕ ಸುಂದರಿ ಅಂತ ಹೇಳ್ತಾರೆ. ಅಶೋಕ ಸುಂದರಿ, ಹೌದು, ಅಂದ್ರೆ ಶಿವನ್ ಮಗಳು. ಶಿವನ್ ಮಗಳು. ನಮ್ಗೆ ಮಗಳಿರೋದ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ, ಇನ್ನೊರ್ಗು ನಮಗೆ ಗೊತ್ತಿರೋದು ಗಣೇಶ ಸುಬ್ರಹ್ಮಣ್ಯ ಇಬ್ಬರು ಅಂತ. ಪುರಾಣದ ಪ್ರಕಾರ ಅವರು ಅವ್ರ ಮಗಳು. ಏನ್ ಹೇಳಿದ್ರಿ ಅವ್ರ ಹೆಸರು? ಬಾಲ ತ್ರಿಪುರ ಸುಂದರಿ ಅಂತಾರೆ, ತ್ರಿಪುರ ಸುಂದರಿ. ಮತ್ತೆ ಇನ್ನೊಂದ್ ಹೆಸರು ಅಶೋಕ ಸುಂದರಿ ಅಂತ. ಅಶೋಕ ಸುಂದರಿ ಈಶ್ವರನ ಮಗಳು. ಈಶ್ವರನ ಮಗಳೇನಾ ಅವರು? ಪಾರ್ವತಿ ಮಗಳೇ. ಸೊ ಬಹುಶಃ ತುಂಬಾ ಜನಕ್ಕೆ ಗೊತ್ತಿಲ್ಲ. ಒಬ್ರು ಮುನಿವರಿಯನ್ನ ಮದ್ವೆ ಆಗಿದ್ದಾರೆ, ಬಟ್ ಅವ್ರ ಹೆಸರು ನಂಗೆ ನೆನಪಾಗ್ತಾ ಇಲ್ಲ. ಸೊ ಅದನ್ನೆಲ್ಲ ಮಕ್ಳಿಗೆ ಹೇಳಿದಾಗ ಅವ್ರು ಆಶ್ಚರ್ಯ ಪಡ್ತಾರೆ, ಈಗೂ ಇದ್ರ ನಮ್ಗೆ ಗೊತ್ತಿಲ್ಲ ಅಂತೇಳಿ. ಸೊ ಅವರು ಗೂಗಲ್ ಮಾಡಿ ಈಗ ನೋಡೋಕೆ ಶುರು ಮಾಡ್ತಾರೆ. ಸೊ ನಮ್ಮ ಹಿಂದುತ್ವನ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಈಗ ನನ್ನ ಮಕ್ಳು ಅಷ್ಟೇ, ಈಗ ಅವರು ಎಲ್ಲಾ ಮಾಡ್ತಾ ಇದಾರೆ. ಸೊ ಪ್ರತಿಯೊಂದು ಕತೆ ಅವ್ರಿಗೆ ಗೊತ್ತು. ಈ ಸಲ ಈ ಭೂವರ ಸೆಟ್ ತಗೊಂಡ್ರು. ಯಾಕಂದ್ರೆ ತಿರುಪತಿಯಲ್ಲಿ ಫಸ್ಟ್ ನಾವು ಅವರು ದರ್ಶನ ಮಾಡ್ತೀವಿ, ಯಾಕೆ ಅನ್ನೋದು ಅವ್ರಿಗೆ ಅರ್ಥ ಆಗಿ ಅದನ್ನ ತಗೊಂಡ್ಬಂದ್ರು. ಸೊ ಆತರ ಪ್ರತಿ ವರ್ಷ ಅವರೇ ಯೋಚನೆ ಮಾಡಿ ಒಂದು ಕಾನ್ಸೆಪ್ಟ್ ತಗೊಳ್ತಾರೆ. ಆತರ ಸರ್. ಓಕೆ ಮೇಡಮ್, ಈ ಗೊಂಬೆಗಳದೆಲ್ಲ ಈಗ ಒಂದೊಂದು ಕತೆ ಅಂದ್ರೆ, ಈಗ ಪ್ರತಿ ವರ್ಷ ನೀವು ಗೊಂಬೆಗಳು ತಗೊಂಡ್ಬರ್ತಿರಲ್ಲ, ಹಂಗೆ ಗೊಂಬೆಗಳು ತಗೊಂಡೊಟ್ಟು ಪ್ರತಿ ವರ್ಷಕ್ಕೂ ಹೆಚ್ಚಾಗ್ತಾ ಹೋಗುತ್ತಾ? ಹೆಚ್ಚಾಗಲೇಬೇಕು ಅಂತ ಒಂದು ಗೊಂಬೆ ಆದ್ರೆ ಹೆಚ್ಚಾಗಬೇಕು, ಒಂದಾದ್ರೂ ಆಗ್ಬೇಕು. ಹೌದು, ಪ್ರತಿ ವರ್ಷಕ್ಕೆ. ಪ್ರತಿ ವರ್ಷ. ಅಂದ್ರೆ ಅಲ್ಲಿಗೆ ನಿಮ್ಮ ಮಕ್ಕಳು, ಅವ್ರ ಮಕ್ಕಳು ಅಷ್ಟರಲ್ಲಿ ಎಷ್ಟು ಸಾವಿರ ಗೊಂಬೆ. ಹೌದು, ನಾನು ರೀಸೆಂಟ್ ಆಗಿ ನೋಡಿದೆ ಮೈಸೂರಲ್ಲಿ, ಅವ್ರ ಮನೆ ಪೂರ್ತಿ ಗೊಂಬೆಗಳು. ಹಬ್ಬ 3-4 ಮನೆ ರೂಮ್ ಇದೆ, ಎಲ್ಲಾದ್ರಲ್ಲೂ ಗೊಂಬೆ ಜೋಡಿಸಿದ್ದಾರೆ. ಹಂಗ ಅಂತಂದ್ರೆ ನಮ್ದು ಪುಟ್ಟದೇ ಅನ್ಸುತ್ತೆ. ಇಲ್ಲ ಪುಟ್ಟದೇ ಇಲ್ಲ, ಇಲ್ಲಿ ಹತ್ರ ಆಯ್ತು. ಇಲ್ಲೇ ನಾನು ತಿಳಿದಂಗ ಒಂದು 500 ಇರ್ಬೋದಾ? ಇದೆ
ಇದೆ ಅಲ್ವಾ? ಇದೆ. ಇದೆ, ಪ್ರತಿ ವರ್ಷ ಸೊ ಇಡುವಂತದ್ದು. ಇನ್ನೊಂದು ಕೇಳಿದೆ ನಾನು, ಈಗ ಮೈಸೂರಲ್ಲಿ ಇದು ಸಂಪ್ರದಾಯ ಶುರುವಾಗಿದ್ದು ಮೈಸೂರಿಂದ, ಅರಮನೆಯಿಂದ ಶುರುವಾಗಿದ್ದು ಗೊಂಬೆಗಳದ್ದು. ರಾಜ ರಾಣಿ ಅಂತ ಇರ್ತಾರೆ, ಗೊತ್ತಲ್ಲ? ಅವ್ರಿಬ್ರು ಮಾತಾಡ್ತಾರಂತೆ, ನಿಜನಾ ಇದು? ಹೌದು, ಅವ್ರು ನನ್ನೇ ಪಟ್ಟದ ಬೊಂಬೆ ಅಂತಾರೆ. ಓ, ಅವ್ರು ಮಾತಾಡ್ತಾರೆ, ನಿಜನಾ ಇದು? ಅದು ಮೈಸೂರಲ್ಲಿ ನಾನು ಕೇಳ್ಪಟ್ಟಿದ್ದೆ, ನಾನು ಇದ್ರ ಬಗ್ಗೆ ನಾನು ಒಂದ್ಸತಿ ಒಂದು ಇಂಟರ್ವ್ಯೂ ನೋಡಿದ್ದೆ ಇದನ್ನ. ಸೊ ಅಲ್ಲಿ ಆ ಗೊಂಬೆಗಳು ಇವಾಗಲೂ ಕೂಡ ಮಾತಾಡ್ತಾರಂತೆ, ಹೇಳ್ತಾರೆ. ರಾತ್ರಿ ಹೊತ್ತು ಓಡಾಡಬಾರ್ದು, ಮಾತಾಡಬಾರ್ದು ಅಂತ ಹೇಳ್ತಾರೆ. ಹೌದು ಹೌದು. ಮತ್ತೆ ಕೊನೆ ದಿನ ನಮ್ಗೆ ಆ ಫೀಲ್ ಬರುತ್ತೆ, ಆ ಎನರ್ಜಿ ಗೊತ್ತಾಗುತ್ತೆ. ಹೌದಾ? ಬಟ್ ಅದು ಹೇಗೆ ಹೇಳೋದು ಗೊತ್ತಿಲ್ಲ. ಆ ದಿನ ನಾವು ಕೊನೆ ದಿನ ಆರತಿ ಮಾಡಿದ್ಮೇಲೆ ನಮ್ಗೆ ಅದೊಂಥರ ಫೀಲ್ ಆಗುತ್ತೆ. ಈಗೇನು ಅಷ್ಟು ಗೊತ್ತಾಗಲ್ಲ, ರಾತ್ರಿ ಹೊತ್ತು ಓಡಾಡ್ಬೇಕಾದ್ರೆ ಹಾಗೆಲ್ಲ ಒಂದು ಆ ಪಾಸಿಟಿವ್ ಎನರ್ಜಿ ಗೊತ್ತಾಗುತ್ತೆ. ಬಟ್ ಇದು ಮಾಡೋದು ಮೇಡಮ್ ಸಂಪ್ರದಾಯ ಬರುತ್ತೆ ಅಂತ ನಾವು ಮಾಡ್ಕೊಂಡ್ ಬಂದಿರೋದು, ಕರೆಕ್ಟ್ ಅಲ್ವಾ? ಹೌದು. ಇಲ್ಲ ಅಂದ್ರೆ ಯಾರಾದ್ರೂ ಆ ರಾಜಾರಾಣಿ ಬೊಂಬೆ ನಿಮ್ಗೆ ಗಿಫ್ಟ್ ಮಾಡಿದಾಗ ನೀವು ಮಾಡಬಹುದು. ಓಹೋ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹೌದಾ? ಗಿಫ್ಟ್ ಮಾಡಿದ್ರೆ ಮಾತ್ರ ಮಾಡ್ತಾರೆ ಮೇಡಮ್. ಅದು ಗಿಫ್ಟ್ ಅಂದ್ರಲ್ಲ, ಅದು ಹೆಂಗೆ? ಒಂದು ತಾಯಿ ಮನೆಯಿಂದ ಕೊಡ್ಬೇಕು, ಇಲ್ಲ ಗಂಡನ ಮನೆಯಿಂದ ಬರ್ಬೇಕು. ಅಲ್ಲಿ ಎರಡು ಕಡೆ ಮಾಡ್ತಾರೆ, ಯಾರೋ ನೆಂಟ್ರು ಗೆಸ್ಟ್ ಯಾರಾದ್ರೂ ಅಂತ ಈ ತರ ಕೊಟ್ರೆ ಮಾಡಂಗಿಲ್ಲ. ಅದ್ರ ಐಡಿಯಾ ನಂಗೆ ಗೊತ್ತಿಲ್ಲ. ಅದಕ್ಕೆ ನಾನು ಯಾಕಂದ್ರೆ ನಮ್ದು ಆಕ್ಚುಲಿ ನನ್ನ ಅತ್ತೆಯವರು ನನ್ ಮದ್ವೆ ಹೊಸದ್ರಲ್ಲೇ ತೀರ್ಕೊಂಡ್ರು. ಸೊ ಆ ಪಟ್ಟದ ಬೊಂಬೆ ಹಾಳಾಗಿದ್ರಿಂದ ನಮ್ ದೊಡ್ಡಮ್ಮ ನನ್ ಕೊಟ್ರು. ಅವರು ಬೊಂಬೆ ಇಡ್ತಾರೆ, ಬೊಂಬೆ ಇಡೋರೆ ಕೊಡ್ತಾರೆ, ಅವ್ರು ನನಗೆ ತಕ್ಕೊಟ್ರು. ಸೊ ಅಲ್ಲಿಂದ ಅವ್ರ 5 ಸೆಟ್ ಬೊಂಬೆ, ಪಟ್ಟದ ಬೊಂಬೆ ಕೊಟ್ಟು ನಾವು ಸ್ಟಾರ್ಟ್ ಮಾಡಿದ್ದು. ಹಾಗೆ ನಾವಾಗಿ ಮಾಡಬಾರ್ದು, ಕೊಟ್ಟಾಗ್ಲೇ ಮಾಡಬೇಕು. ಓಹೋ, ಓಕೆ ಓಕೆ. ಬಟ್ ಈಗ ಪ್ರತಿ ವರ್ಷ ಇಡುವಂತದ್ದು ಹಿಂಗೆ. ಸೊ ಇದು ಮೇಡಮ್ ಈಗ ನೀವು ಎಷ್ಟು ದಿವಸದಿಂದ ಸ್ಟಾರ್ಟ್ ಮಾಡ್ತೀರಿ? ಮುಂಚೆ ಯಾವಾಗಿಂದ? 2 days ಬಿಫೋರ್. 2 days ಬಿಫೋರ್. ದಸರಾ 2 days ಬಿಫೋರ್. ಈಗ ಅಮಾವಾಸ್ಯೆ ಮುಗಿದ ತಕ್ಷಣ 2 ದಿವಸ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಎಷ್ಟು ದಿವಸ ಇಡ್ತೀರಾ ಇದು ಗೊಂಬೆಗಳು? ವಿಜಯದಶಮಿ ತನಕ ಇರುತ್ತೆ. ವಿಜಯದಶಮಿ ಮುಗಿದ್ಮೇಲೆ 2 ದಿವಸ ಇದನ್ನೆಲ್ಲ ಪ್ಯಾಕ್ ಮಾಡಿ ಮತ್ತೆ ನೀಟಾಗಿ ಇಟ್ಬಿಡ್ತೀವಿ. ಓಹೋ, ಓಕೆ ಓಕೆ. ನಿಜವಾಗ್ಲೂ ಮೇಡಮ್ ಖುಷಿ ಆಯ್ತು ನನಗೆ, ಎಷ್ಟು ಚೆನ್ನಾಗಿ ಹೇಳಿದ್ರಿ, ಪ್ರತಿಯೊಂದ್ರ ಬಗ್ಗೆನೂ ಹೇಳಿದ್ರಿ. ಆ ಪಟ್ಟದ ಗೊಂಬೆ ಅಂತ ಹೇಳಿದ್ರಲ್ಲ, ಸೊ ಇದು ನಿಜವಾಗ್ಲೂ ತುಂಬಾ ಅದ್ಭುತವಾಗಿದೆ. ನೋಡಿ, ಅವ್ರಿಬ್ಬರಿಂದ ಶುರುವಾದಂತ ಕತೆ ಅದು ಹಿಂಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬರ್ತಾನೆ ಹೋಗ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಎಷ್ಟೋ ಜಾಗದಲ್ಲಿ ಈಗ ಚಾಮುಂಡೇಶ್ವರಿ, ಈಗ ನಾವ್ ಏನಂದ್ರೆ ಈಗ ದಸರಾ ಅಂದ್ರೆ ಚಾಮುಂಡೇಶ್ವರಿನ ಪೂಜೆ ಮಾಡೋದು ಅಂತ ನಮ್ಗೆ ಗೊತ್ತು. ನವದುರ್ಗಿ ಒಂದೊಂದು ದಿವಸ ಒಂದೊಂದು ಬಣ್ಣಗಳು ತಾಯಿಗೆ. ಅಲ್ಲೇ ಇದಾರೆ ನವದುರ್ಗಿನೂ ಇದಾರೆ, ಕಳಿಸಿದ ಕೆಳಗಡೆ ನವದುರ್ಗಿಗಳು ಇರ್ತಾರೆ. ಅದೇನಾದ್ರು ಹೇಳ್ತೀರಾ ಮೇಡಮ್? ನವದುರ್ಗಿ ಬಗ್ಗೆ ಏನಾದ್ರು ಹೇಳ್ತೀರಾ? ಒಂದೊಂದು ದಿವಸ ಬಣ್ಣಗಳು ಸೀರೆ ಉಡಿಸ್ತಾರಲ್ಲ, ಇವತ್ತು ಕೆಂಪು ಬರುತ್ತೆ, ಇವತ್ತು ಯಾವ ಬಣ್ಣ ಮೇಡಮ್? ಇವತ್ತು ಗ್ರೇ ಕಲರ್. ಯಾಕೆ ಮೇಡಮ್ ಇದು ಹೆಂಗೆ ಇದೆ, ಯಾಕೆ ಈ ತರ? ಅದು ಪ್ರತಿ ದಿನಕ್ಕೆ ಪಂಚಾಂಗದಲ್ಲಿ ಈ ಕಲರ್ ಅಂತ ಅವರೇ ಮೆನ್ಷನ್ ಮಾಡ್ತಾರೆ ಪ್ರತಿ ವರ್ಷಕ್ಕೆ. ಅದ್ರ ಪ್ರಕಾರ ನಾವು ಹೋಗ್ತೇವೆ, ಮಾಡಬೇಕು. ಸೊ ಅದೇ ನೋಡ್ತೇನೆ, ಹೆಣ್ಮಕ್ಳೆಲ್ಲ ಒಳ್ಳೆ ಲಕ್ಷಣವಾಗಿ ಆ ಸೀರೆ ಎಲ್ಲ ಉಟ್ಕೊಂಡು ನೋಡಿ. ಈ ಟೈಮಲ್ಲಿ ಹುಡುಗಿಯರೆಲ್ಲ ಸೀರೆಗಳು ಉಡ್ತಾರೆ, ಪ್ರತಿದಿನ ಒಂದೊಂದು ಬಣ್ಣದ ಸೀರೆಗಳು. ಎಷ್ಟು ನಿಜವಾದ ಆ ಸಂಪ್ರದಾಯ ಇವಾಗ ಉಳ್ಕೊಂಡ್ ಬರ್ತಾ ಇದೆ. ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ನಿಜವಾಗಿ ಈಗಿನ ಮಕ್ಕಳು ಕೂಡ ಗೊತ್ತಾಗ್ಬೇಕು, ಹಬ್ಬ ಅನ್ನೋದು ಯಾವತ್ತೂ ಅದು ಎಂಡ್ ಆಗಕ್ ಹೋಗ್ಬಾರ್ದು, ಅಲ್ಲಿ ಅದು ಕಂಟಿನ್ಯೂ ಆಗ್ಬೇಕು ಹೊರತು ಆಗ್ಬಾರ್ದು. ಯಾಕಂದ್ರೆ ಇವಾಗೆಲ್ಲ ಜನರೇಷನ್ ಅಲ್ಲಿ ಮಕ್ಕಳಿಗೆ ಏನು ಗೊತ್ತಿಲ್ಲ, ಟಿವಿ, ಮೊಬೈಲ್, ಸ್ಟಡೀಸ್ ಇಷ್ಟೇ ಗೊತ್ತಿರುತ್ತೆ, ಕರೆಕ್ಟ್ ಅಲ್ವಾ? ಕರೆಕ್ಟ್. ಸೊ ಹಿಂಗಾಗಿ ನೀವೀಗ ಸಂಪ್ರದಾಯ ನೆಕ್ಸ್ಟ್ ನಿಮ್ಮ ಮಕ್ಳು ಗೊತ್ತಾಗುತ್ತೆ, ಅವರಿಂದ ಅವ್ರ ಮಕ್ಳು ಗೊತ್ತಾಗುತ್ತೆ. ಸೊ ಈ ಸಂಪ್ರದಾಯ ಬೆಳಿಬೇಕು ಅಂತ ನಿಮ್ಮ ಉದ್ದೇಶ? ಹೌದು. ಯಾಕಂದ್ರೆ ನಾವು ಅವ್ರಿಗೆ ಕಲ್ಸೋದು ಅದೇನೆ. ಏನಿದೆಯೋ ಪೂಜೆ ಪುನಸ್ಕಾರ ಎಲ್ಲ ಒಂದ್ ಏಜ್ ಆದ್ಮೇಲೆ ಅವರೇ ಮಾಡ್ತಾ ಇದಾರೆ ಮಕ್ಳು. ಗಂಡ್ ಮಕ್ಳಾದ್ರೂ ಪರವಾಗಿಲ್ಲ, ಪ್ರತಿಯೊಂದು ಅವರೇ ಮಾಡ್ಬೇಕು. ಓಕೆ ಮೇಡಮ್, ನಾವೊಂದು ಇನ್ನೊಂದು ಕೇಳಿದೆ ನಿಮ್ಗೆ, ಇದು ನಾನು ಅವಾಗಲೇ ಕೇಳಿದ್ರೆ ಗೊತ್ತಾಗ್ತಾ ಇಲ್ಲ. ಒಟ್ಟು ಈ ಸಂಪ್ರದಾಯ ಮಾಡೋದ್ರಿಂದ ನಮ್ಗೆ ಏನು ಅಂತ ಲಾಭ ಅಂತ ಮಾಡ್ಬೇಕಾ, ಇಲ್ಲ ಅದ್ರ ಸಂಪ್ರದಾಯ ಬಂದಿದೆ ಅಂತ ಮಾಡ್ಬೇಕಾ, ಹೇಗಿದು? ಇದೊಂಥರ ಖುಷಿ. ನಾವು ಗಣೇಶನ್ ಇಡ್ತೀವಿ, ಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ ಪೂಜೆ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ದೇವ್ರು ನಮ್ಗೆ ಒಲಿಲಿ ಅದು ಅಂತ. ಸೊ ಈ ಗೊಂಬೆಗಳು ಇಡೋದ್ರಿಂದ ಏನು ಅಂತ ನನಗೆ, ನಾನೇನು ಹೇಳ್ತೀನಿ ಅಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ಅದು ಒಂದು ಭಕ್ತಿ ಅನ್ನೋದು ಒಂದು ಪಕ್ಕ ಆದ್ರೆ, ಎಷ್ಟೇ ಸ್ಟ್ರೆಸ್ ತಗೊಂಡು ನಾವು ಕೆಲ್ಸಕ್ಕೆ ಹೋಗ್ಕೊಂಡು ಮಾಡಿದ್ರೇನು ಅದೆಲ್ಲ ಜೋಡಿಸಿದ್ಮೇಲೆ ಆಗಂತ ಆನಂದ ಯಾವ್ದ್ರಲ್ಲೂ ಸಿಗಲ್ಲ. ಅಷ್ಟು ಖುಷಿ ಆಗುತ್ತೆ. ಜೊತೆಗೆ ಮಕ್ಕಳು, ಅವನು ಕಾಲೇಜ್, ನನ್ನ ಮಗ ಇಂಜಿನಿಯರಿಂಗ್ ಓದ್ತಾನೆ, ಅವನು ಬಂದು ಎಲ್ಲಾ ಜೋಡಿಸ್ಬಿಟ್ಟು ಒಂದೊಂದು ಮಕ್ಕಳು ನೋಡಿ ಮಾಡ್ತಾರೆ. ಸೊ ಅದೊಂದು ಅದು ಕಲಿತಾ ಇದಾರೆ, ಪ್ರತಿಯೊಂದು ನೋಡ್ತಾರೆ. ನಾವು ಬರೋರ್ಗು ಕಲಿಸ್ತೀವಿ, ಅವರಿಂದ ಕಲಿತೀವಿ ಅಲ್ವಾ? ಮತ್ತೆ ಈ ಟೈಮಲ್ಲಿ ಮಾತ್ರನೇ ನಾವು ಎಷ್ಟು ಬಿಸಿ ಇರ್ತೀವಿ ಅಂದ್ರೆ, ಮನೆ ಬಿಟ್ರೆ ಆಫೀಸ್ ಅಷ್ಟೇ ಇರ್ತೀವಿ. ಈ 10 days ನಮ್ ನೇಬರ್ಸ್ ಪ್ರತಿದಿನ ಬಂದು ಒಂದು ಅಟೆಂಡೆನ್ಸ್ ಆಗ್ತಾರೆ. ಎಲ್ಲರನ್ನೂ ಪ್ರತಿದಿನ ನೋಡಂಗಾಗುತ್ತೆ, ಮಾತಾಡಂಗಾಗುತ್ತೆ, ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲಾರು ಬಂದಾಗ. ಸೊ ಅದೊಂದು ಸಂತೋಷ. ಬಂದು ಬಳಗ ಎಲ್ಲ ಬಂದು ಒಂದು ಹಾಯ್ ಬಾಯ್ ಅಂತ ಹೇಳ್ಕೊಂಡು ಸೊ ಇನ್ನು ಸ್ವಲ್ಪ ಜಾಸ್ತಿ ಹತ್ರ ಆಗ್ತಾರೆ. ಗೊಂಬೆಗಳಿಂದಾದ್ರೂ ಮತ್ತೆ ಬರ್ತಾರೆ. ಗೊಂಬೆ ನೋಡಕ್ಕಾದ್ರೂ ನಾವು ಕರೀದಿದ್ರೇನೆ ಅವ್ರು ಬಂದು ಇದನ್ನೆಲ್ಲ ನೋಡಿ ಖುಷಿ ಪಟ್ಟು ಸ್ವಲ್ಪ ಹೊತ್ತಿದ್ದು ಹೋಗಿ ಆತರ ಮಾಡ್ತಾರೆ. ಓಕೆ ಮೇಡಮ್, ನಿಜವಾಗ್ಲೂ ಖುಷಿ ಆಯ್ತು ನಮಗೆ. ನಮ್ಮನ್ನ ಕರೆದ್ರಿ ಫ್ರೀಡಮ್ ಟಿವಿ ಅವರಿಗೆ, ಬನ್ನಿ ನಾವು ಗೊಂಬೆಗಳು ಜೋಡಿಸಿ ಅಂತ. ಸೊ ಖುಷಿ ಆಗುತ್ತೆ. ಸೊ ಪ್ರತಿ ವರ್ಷ ನೀವು ಫೋನ್ ಮಾಡೋ ಹತ್ರ ಈ ವರ್ಷನೂ, ಸೊ ಮುಂದಿನ ವರ್ಷ ನೀವು ಕರೆ ಮಾಡಿ. ಸೊ ನಮ್ಮ ಫ್ರೀಡಮ್ ಟಿವಿ ಅವ್ರು ಯಾವಾಗಲೂ ಅಷ್ಟೇ, ನೀವು ಕರೆಯೋದು ಹೆಚ್ಚು ಅಂತ ನಾವು ಬಂದೇ ಬರ್ತೀವಿ ಖಂಡಿತ. ಯಾಕಂದ್ರೆ ಅನ್ನದಾತರು
ನೀವು ಗೊಂಬೆಗಳೆಲ್ಲ ಜೋಡಿಸಿದ್ರೆ ನಾವು ಕೂಡ ನೋಡಿ. ಸೊ ಸಂಪ್ರದಾಯ ಏನು ಅನ್ನೋದನ್ನ ಈಗಿನ ಜನರೇಷನ್, ಈಗಿನ ಮಕ್ಕಳು ಎಲ್ಲರಿಗೂ ಗೊತ್ತಾಗಬೇಕು. ಕರೆಕ್ಟ್ ಅಲ್ವಾ? ಮುಂದಿನ ಪೀಡೆ ಕೊನೆಯವರೆಗೂ ಈ ಏನು ಹಿಂದೂ ಧರ್ಮದಲ್ಲಿ ಏನ್ ಬರ್ತಾ ಇದೆಯೋ ಇದೆಲ್ಲ ಪ್ರತಿಯೊಂದು ನಡೀತಾನೆ ಇರ್ಬೇಕು. ನೀವು ಮಾಡ್ತಾ ಇರೋದು ಇಷ್ಟೇ, ಇಂಥ ವಿಷಯಗಳನ್ನ ತೆಗೆದು ನೀವು ಪಬ್ಲಿಸಿಟಿ ಮಾಡೋದು ದೊಡ್ಡ ವಿಷಯ. ಯಾಕಂದ್ರೆ ನೋಡೋರಲ್ಲಿ ಒಂದು 100 ಜನದಲ್ಲಿ 10 ಜನಕ್ಕೆ ಅಟ್ಲೀಸ್ಟ್ ನಾವು ಫಾಲೋ ಮಾಡ್ಬೇಕು ಅಂತ ಗೊತ್ತಾಗುತ್ತಲ್ಲ. ಸೊ ನಿಮ್ಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ಬೇಕು. ನಿಜವಾಗ್ಲೂ ಮೇಡಮ್ ಖುಷಿ ಆಯ್ತು ತಮ್ಮನ್ನ ಭೇಟಿಯಾಗಿ, ನಿಜವಾಗ್ಲೂ ಖುಷಿ ಆಗ್ತದೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಸೊ ಕರೆದಿದ್ದಕ್ಕೆ. ಸೊ ಪ್ರತಿ ವರ್ಷ ಹಿಂಗೆ ಕರೀತಾರೆ, ನಾವು ಬರ್ತಾನೆ ಇರ್ತೀವಿ. ಓಕೆನಾ? ಧನ್ಯವಾದಗಳು. ಎಸ್, ಅನ್ನದಾತ್ರ ನೋಡಿದ್ರಲ್ಲ ಗೊಂಬೆಗಳು ವಿಚಾರ, ಕೆಲವು ಜನಕ್ಕೆ ಗೊತ್ತಿಲ್ಲ. ಸೊ ಈ ವಿಚಾರ ಎಲ್ಲ ಗೊತ್ತಾಗುತ್ತೆ. ಈಗಿನ ಮಕ್ಕಳಿಗೆ ಶೇರು ಸಬ್ಸ್ಕ್ರೈಬ್ ಅಂತ ಇರ್ತಲ್ಲ, ಅದಕ್ಕಿಂತ ಮುಖ್ಯ ಇಲ್ಲಿ ಏನಿದೆ, ಈ ಸಂಪ್ರದಾಯ ಏನಂತ ಮಕ್ಕಳು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಸೊ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು. ಇನ್ನೂ ಹಲವಾರು ಮನೆಗಳು ಕರೆದಿದ್ದಾರೆ, ನಾವು ಹೋಗ್ಬೇಕು ನಾವು. ಸೊ ಹೊರಟು ಬರ್ತೀನಿ. ಮತ್ತೆ ಮುಂದಿನ ವರ್ಷ ಇನ್ನೂ ಇದೆ, ಹಲವಾರು ಮನೆಗಳು ಪ್ರತಿ ವರ್ಷ ಕರಿತಾನೆ ಇರ್ತಾರೆ. ಸೊ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ, ಜೈ ಚಾಮುಂಡೇಶ್ವರಿ. ಥ್ಯಾಂಕ್ ಯು. ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.